ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಒಳ್ಳೆ ಸಮಯಕ್ಕೆ ನಿಮ್ಮನ್ನು ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರು ಒಳ್ಳೆಯವರಾಗಿದ್ದಾರೆ, ನಂಬಿಗಸ್ತರಾಗಿದ್ದಾರೆ. ದೇವರ ವಾಕ್ಯ ಹೇಳ್ತತೆ, ಆತನ ಬಳಿಗೆ ಬರುವವರು ಎಂದಿಗೂ ಆತನು ತಳ್ಳಿ ಬಿಡುವಂಥ ದೇವರಲ್ಲ. ಇವತ್ತು ನಾನು ನೀನು ಆರಾಧನೆ ಮಾಡುವಂಥ ದೇವರು, ನಾನು ನೀನು ಇವತ್ತು ಸೇವಿಸುವಂಥ ದೇವರು, ನಾನು ನೀನು ಇವತ್ತು ನಂಬುವಂಥ ದೇವರು ಕೊರತೆಗಳ ತೀರಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಅಗತ್ಯಗಳ ಪೂರೈಸುವಂಥ ದೇವರಾಗಿದ್ದಾರೆ. ಆಗುವುದಿಲ್ಲ. ಇವತ್ತು ನಾನು ಆರಾಧನೆ ಮಾಡುವಂಥ ಯೇಸುವಿಗೆ ಅಸಾಧ್ಯ ಕಾರ್ಯಗಳು ಒಂದು ಇಲ್ಲ. ಆಮೆನ್. ಹಲ್ಲೆಲೂಯಾ. ಎಲ್ಲವೂ ಸಾಧ್ಯ ಮಾಡುವಂಥ ಸರ್ವಶಕ್ತನಾದ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಆದ ಕಾರಣ ದೇವರ ವಾಕ್ಯ ಹೀಗೆ ಹೇಳ್ತದೆ, ದೇವ ಮಕ್ಕಳ ದೇವ ಜನರೇ, ಮತ್ತಾಯ ಬರೆದ ಪುಸ್ತಕ 6ನೇ ಅಧ್ಯಾಯ 33ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ದೇವರ ವಾಕ್ಯ ಹೇಳ್ತತೆ, ಮೊದಲು ನೀನು ತೌಕ ಪಡಬೇಕಾದದ್ದು, ಮೊದಲು ನೀನು ಏನಂತಿದ್ರೆ ಪ್ರಯಾಸ ಪಡಬೇಕಾದದ್ದು, ಮೊದಲು ನೀನು ತೌಕ ಪಡಬೇಕಾಗಿದ್ದು ಯಾವುದಕ್ಕಾಗಿ ಅಂತಿದ್ರೆ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ. ಹಲ್ಲೆಲೂಯಾ. ಇವತ್ತು ದೇವರ ರಾಜ್ಯಕ್ಕೋಸ್ಕರ ನೀ ತೌಕ ಪಡುವನಾಗಿದ್ರೆ, ದೇವರ ರಾಜ್ಯಕ್ಕೋಸ್ಕರ ನೀ ತೌಕ ಪಡುವಳಾಗಿದ್ರೆ, ನಿನ್ನ ಅಗತ್ಯ ಏನನ್ನೋದು ದೇವರಿಗೆ ಗೊತ್ತುಂಟು. ಆಮೆನ್. ನಿನ್ನ ಅಗತ್ಯಗಳನ್ನು ದೇವರು ತೀರಿಸುವಂಥ ದೇವರಾಗಿದ್ದಾರೆ. ನಿನ್ನ ಅಗತ್ಯಗಳನ್ನು ದೇವರು ಪೂರೈಸುವಂಥ ದೇವರಾಗಿದ್ದಾರೆ. ನಮ್ಮ ಕೊರತೆಗಳ ತೀರಿಸುವಂಥ ದೇವರು, ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರು, ನಮ್ಮ ಕಷ್ಟಗಳಿಂದ ಬಿಡಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಳಿಗೆ ಯಾರೆಲ್ಲ ಬರ್ತಾರೋ ಅವರೆಲ್ಲರ ಕೊರತೆಗಳನ್ನು ಯೇಸು ತೀರಿಸ್ತಾ ಇದ್ರು. ಅದಕ್ಕೆ ದೇವರ ವಾಕ್ಯ ಹೇಳ್ತತೆ, ಅವರು ಕೊರತೆಗಳನ್ನು ತೀರಿಸುವಂಥ ದೇವರು, ಅಗತ್ಯಗಳನ್ನು ಒದಗಿಸಿಕೊಡುವಂಥ ದೇವರು. ದೇವರ ವಾಕ್ಯ ಹೇಳ್ತತೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ತಟ್ಟಿರಿ ತೆರೆಯುವುದು, ಹುಡುಕಿರಿ ಸಿಕ್ಕುವುದು ಅಂತೇಳಿ. ಯೇಸು ನಾವು ಬೇಡಿಕೊಳ್ಳುವಾಗ ನಮಗೆ ಒದಗಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯೆರೆಮೀಯ ಬರೆದ ಪುಸ್ತಕ 33ನೇ ಅಧ್ಯಾಯ 3ನೇ ವಚನ ದೇವರ ವಾಕ್ಯ ಹೀಗೆ ಹೇಳ್ತತೆ, ಏನಂತ ಹೇಳಿದ್ರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದ್ದುತ್ತರವನ್ನು ದಯಪಾಲಿಸಿ ತಿಳಿಯಲಾದ ಮಹತ್ತಾದ ಗುಡಾರ್ಥವನ್ನು ಗೋಚರಪಡಿಸ್ತಾನಂತೆ. ಯೇಸುವನ್ನು ನಾವು ಕೇಳಿಕೊಳ್ಳುವಾಗ, ಯೇಸುವಲ್ಲಿ ನಾವು ಮೊರೆ ಇಡುವಾಗ ದೇವರು ನಮಗೆ ಸದ್ದುತ್ತರವನ್ನು ಒದಗಿಸಿಕೊಡುವನ್ನಾಗಿದ್ದಾನೆ. ಹಾಗಾದ್ರೆ ಮತ್ತಾಯ ಬರೆದ ಪುಸ್ತಕ 6ನೇ ಅಧ್ಯಾಯದಲ್ಲಿ 33ನೇ ವಚನದಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಮೊದಲನೇ ದೇವರ ರಾಜ್ಯಕ್ಕಾಗಿ, ಮೊದಲನೇ ದೇವರ ನೀತಿಗಾಗಿ ತೌಕ ಪಡ್ರಿ, ಪ್ರಯಾಸ ಪಡ್ರಿ, ಆಸಕ್ತಿಯಿಂದ ದೇವರ ರಾಜ್ಯವನ್ನು ಹುಡುಕ್ರಿ, ನಿಮ್ಗೆಲ್ಲವೂ ಸಿಗ್ತದ ಅಂತೇಳಿ. ಹಾಗಾದ್ರೆ ದೇವರ ವಾಕ್ಯ ಅದೇ ಮತ್ತಾಯ ಬರೆದ ಪುಸ್ತಕ 14ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಯೇಸು ಸ್ವಾಮಿ ಬೋಧನೆ ಮಾಡ್ತಾ ಇದ್ರು. ಅವರ ಬೋಧನೆಗೂ ಕೇಳಲಿಕ್ಕಾಗಿ ಅನೇಕ ಹಳ್ಳಿಪಳ್ಳಿಗಳಿಂದ ಜನರು ಬರ್ತಾ ಇದ್ರು. ಎಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಾಡಲ್ಲಿ ಅಥವಾ ಬೆಟ್ಟದಲ್ಲಿ ಬಂದಿದ್ದಾರೆ. ಇಲ್ಲಿ ಮೇಲೆ 13ನೇ ವಚನದಿಂದ ಹೀಗೆ ಹೇಳ್ತತೆ, ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಸ್ಥಳವನ್ನು ಬಿಟ್ಟು ವಿಗಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲು ನಡಿಗೆಯಿಂದ ಆತನ ಹಿಂದೆ ಬಂದರು. ಯೇಸು ಸ್ವಾಮಿ ಪಟ್ಟಣದಲ್ಲಿ ಆಗಲಿ, ಹಳ್ಳಿಯಲ್ಲಿ ಆಗಲಿ, ಗ್ರಾಮದಲ್ಲಿ ಆಗಲಿ ಸುವಾರ್ತೆ ಕೊರಡದೆ ಆತನು ಬೆಟ್ಟಕ್ಕೆ ಹೋಗುವಾಗ ಅಥವಾ ಅಡವಿಗೆ ಹೋಗುವಾಗ ಜನರು ಕಾಲುನಡಿಗೆಯಿಂದ ಆತನ ಹಿಂಬಾಲಿಸ್ತಾ ಇದ್ರು. ಇಲ್ಲಿ ಜನರು ಬಂದು ದೇವರ ವಾಕ್ಯ ಹೇಳ್ತದೆ, 3 days ಆಗಿದೆ, 3 ದಿನಗಳಾಗಿದೆ. ಓಕೆ, 14ನೇ ವಚನ ಓದ್ತದೇನೆ. ಆತನು ಹೊರಗೆ ಬಂದು ಬಹು ಜನರು ಗುಂಪುಗಳನ್ನು ಕಂಡು ಕನಿಕರಪಟ್ಟು ಅವರಲ್ಲಿ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಇವತ್ತು ಹೋಯ್ತು, ಈಗ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿಪಳ್ಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಿ. ಈಗ ಹೊತ್ತು ಮುನಿಗಿದೆ, ರಾತ್ರಿ ಆಗ್ಲಿಕ್ಕೆ ಬಂತು. ಯೇಸು ಸ್ವಾಮಿ ಅದ್ಭುತ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು, ಸೂಚಕ ಕಾರ್ಯಗಳು ಮಾಡ್ಲಿಕ್ಕೆ ಆರಂಭ ಮಾಡಿದ್ರು, ರೋಗಿಗಳ ಸ್ವಸ್ಥ ಮಾಡಿದ್ರು, ಅನೇಕ ಅದ್ಭುತ ಸೂಚಕ ಕಾರ್ಯಗಳು ನಡೀತಾ ಇದೆ. ಟೈಮ್ ಹೋಗಿದ್ದ ಗೊತ್ತಾಗಲಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ತುಂಬ ಮಿರಾಕಲ್, ಹಲ್ಲೆಲೂಯಾ, ಡೆಲಿವರೆನ್ಸ್ ಮಿನಿಸ್ಟ್ರಿಯಲ್ಲಿ ನಡೀತಾ ಇತ್ತು. ಅಂತ ಸಮಯದಲ್ಲಿ ಶಿಷ್ಯರು, ಯೇಸು ಸ್ವಾಮಿ ಒಂದಿಗೆ ಇರುವಂಥ ಶಿಷ್ಯರು ಹೇಳ್ತಾರೆ, ಈಗ ಹೊತ್ತು ಮುನಿಗಿದೆ, ಹೊತ್ತು ಹೋಗಿದೆ, ಈಗ ಇವ್ರು ಕಳಿಸ್ಕೊಡು, ಇವ್ರು ಹಳ್ಳಿ ಪಳ್ಳಿಗೆ ಹೋಗಿ ಅವ್ರಿಗೆ ಬೇಕಾದನ್ನ ಏನು ಮಾಡಿಕೊಳ್ಳಿ, ತೆಗೆದುಕೊಳ್ಳಲಿ ಅಂತ ಹೇಳಿದಾಗ ಇನ್ನೊಂದು ಸರಿ ಹೇಳ್ತಾನೆ, ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಹೋಯಿತು. ಹೊತ್ತು ಹೋಯಿತು ಅಂತ ಹೇಳಿದ್ರೆ ಸಂಜೆ ಆಗಿದೆ. ಓಕೆ, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿಪಳ್ಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ. ಮತ್ತೆ ನೀವು ರಾತ್ರಿ ಆಯ್ತು ಅಂತ ಹೇಳಿದ್ರೆ ಎಲ್ಲ ಅಂಗಡಿ ಮುಚ್ಚಿಬಿಡ್ತವೆ ಯೇಸು ಸ್ವಾಮಿ, ಎಲ್ಲ ಹೋಟೆಲ್ ಕ್ಲೋಸ್ ಆಗಿಬಿಡ್ತವೆ. ಆದ ಕಾರಣ ನೀವೇನು ಮಾಡ್ರಿ, ಅಪ್ಪಣೆ ಕೊಡ್ರಿ, ಎಲ್ಲ ಜನರು ಹೋಗ್ಲಿ ಅಂತೇಳಿ. ಈಗ ಹೊತ್ತು ಮುನಿಗಿದೆ ಎಂದು ಹೇಳಲಾಗಿ ಯೇಸು 16ನೇ ವಚನದಲ್ಲಿ, ಯೇಸು ಅವರೇ ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟ ಕೊಡಿರಿ ಅಂದನು.
ಯೇಸು ಸ್ವಾಮಿ ಹೇಳ್ತಾರೆ, ಅವ್ರು ಹೋಗುವಂಥ ಅಗತ್ಯ ಇಲ್ಲ, ನೀವು ಅವ್ರಿಗೆ ಊಟ ಕೊಡ್ರಿ ಅಲ್ಲ. ಅವ್ರು ಹಳ್ಳಿ ಪಳ್ಳಿಗೆ ಹೋಗಿ ಆಹಾರ ಪದಾರ್ಥಗಳು ತೆಗೆದುಕೊಳ್ಳೋಕ್ಕಿಂತ ಇಲ್ಲೇ ನೀವೇ ಊಟ ಕೊಡ್ರಿ ಅಲ್ಲ ಅಂತೇಳಿ. ಅದಕ್ಕೆ ಶಿಷ್ಯರು ಹೇಳ್ತಾರೆ 17ನೇ ವಚನ, ಅದಕ್ಕವರು ನಮ್ಮಲ್ಲಿ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ ಅನ್ನಲಾಗಿ ಅವುಗಳನ್ನು ಇಲ್ಲಿಗೆ ತಂದು ಕೊಡಿರಿ ಅಂದನು. ಯೇಸು ಸ್ವಾಮಿ ಬಳಿ ಇರುವಂಥ ಶಿಷ್ಯರು ಹೇಳ್ತಾರೆ, ಸ್ವಾಮಿ ನಮ್ಮ ಹತ್ರ ಏನೂ ಇಲ್ಲ, ನಮ್ಮ ಹತ್ರ ಇರೋದು 2 ಮೀನುಗಳು 5 ರೊಟ್ಟಿಗಳು, 2 ಮೀನು 5 ರೊಟ್ಟಿಗಳು ಮಾತ್ರ ನಮ್ಮ ಹತ್ರ ಇದೆ ಅಂತೇಳಿ ಯೇಸು ಸ್ವಾಮಿ ಹೇಳಿದ್ರು, ಅದನ್ನು ನನ್ನ ಕೈಗೆ ತೆಗೆದುಕೊಂಡು ಬನ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದೇ ಒಂದು ವಸ್ತುವನ್ನು ನೀನು ದೇವರ ಕರಗಳಿಗೆ ಒಪ್ಪಿಸಿಕೊಡುವಾಗ, ಒಂದು ವೇಳೆ ನಿನ್ನ ಜೀವಿತವನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಡುವಾಗ ದೇವರದನ್ನು ಮೈಟಿ ಮಾಡ್ತಾನೆ, ದೇವರನ್ನು ಆಶೀರ್ವದಿಸ್ತಾರೆ, ತನ್ನ ಹಸ್ತದ ಮೂಲಕ ದೇವರದನ್ನು ಬ್ಲೆಸ್ ಮಾಡ್ತಾರೆ. ಆದ ಕಾರಣ ನಾವಿರಬೇಕಾದದ್ದು ಎಲ್ಲಿ? ದೇವರ ಬಳಿಯಲ್ಲಿ. ಹಲ್ಲೆಲೂಯಾ. ನಮಗೆ ಅಗತ್ಯ ಇರುವಾಗ ನಾವು ಬರಬೇಕು? ಯೇಸುವಿನ ಬಳಿಗೆ ಬರಬೇಕು. ಕಣ್ಣೀರಿಂದ ಇರುವಂಥ ಸಹೋದರನೇ ಸಹೋದರಿಯೇ, ಯೇಸು ಇವತ್ತು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ದೇವರ ಬಳಿಗೆ ಬಾ. ನಿನ್ನ ಅಗತ್ಯಗಳನ್ನು ದೇವರು ಪೂರೈಸುವಂಥ ದೇವರು, ನಿನ್ನ ಮುಖದಲ್ಲಿರುವಂಥ ಕಣ್ಣೀರನ್ನು ಒರೆಸುವಂಥ ದೇವರು. ಇವತ್ತು ವೈದ್ಯರನಿಗೆ ಹೇಳಿರಬಹುದು, ಹಲ್ಲೆಲೂಯಾ, ನಿನ್ನ ರೋಗ ಗುಣವಾಗುವುದಿಲ್ಲ, ನೀನು ಸಾಯಲಿಕ್ಕೆ ಯೋಗ್ಯನ ಹೊರತು ಮತ್ಯಾವುದಕ್ಕೂ ಯೋಗ್ಯತೆ ಇಲ್ಲ, ನೀ ರೋಗ ನೀನು ಸಾಯ್ತಿ. ಯಾವ ಮರ್ದಿಲ್ಲ, ಯಾವ ಮೆಡಿಸಿನ್ ಇಲ್ಲ, ಯಾವ ಡಾಕ್ಟರ್, ಎಲ್ಲ ಡಾಕ್ಟರ್ ಕೈ ಬಿಟ್ಟಿರ್ಬೋದು. ಸಹೋದರ ಸಹೋದರಿ, ಇವತ್ತು ನಾ ಕೂಗಿ ಹೇಳ್ತಾ ಇದ್ದಾನೆ, ಇಗೋ ಯೇಸು ಸ್ವಾಮಿ ಬಳಿಗೆ ಬಾ. ಆತನು ಯೆಹೋವ ರಾಫನಾಗಿದ್ದಾನೆ, ಆತನ ಆರೋಗ್ಯದಾಯಕನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಆತನು ಒಣಗಿದ ಎಲುಬುಗಳಿಗೆ ಜೀವ ಕೊಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಸತ್ತಂತ ಲಾಜರನ್ನು ಎಬ್ಬಿಸಿದಂತ ದೇವರಾಗಿದ್ದಾರೆ, ಕುರುಡರಿಗೆ ಕಣ್ಣು ಕೊಟ್ಟಂತ ದೇವರಾಗಿದ್ದಾರೆ, ಕುಂಟರು ನಡೆಯುವಂತದ್ದು ಮಾಡಿದಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಕಿವುಡರು ಕೇಳುವಂತ ಮಾಡಿದಂತ ದೇವರಾಗಿದ್ದಾರೆ, ರೋಗಗಳನ್ನು ವಾಸಿ ಮಾಡುವಂತ ದೇವರಾಗಿದ್ದಾರೆ. ನೀನು ಯೇಸು ಸ್ವಾಮಿ ಬಳಿಗೆ ಬರ್ತೀಯಾ, ನಿನ್ನ ರೋಗಗಳೆಲ್ಲ ಮಾಯವಾಗ್ತದೆ. ಹಲ್ಲೆಲೂಯಾ. ವೈದ್ಯರಿಗಿಂತ ವೈದ್ಯನ ದೊಡ್ಡ ವೈದ್ಯರ ನಮ್ಮ ದೇವರಾಗಿದ್ದಾರೆ. ಅಮ್ಮೆ, ಯಾವ ಮೆಡಿಸಿನ್ ಗುಣವಾಗದಂತ, ಯಾವ ಡಾಕ್ಟರ್ ಗುಣ ಮಾಡದಂತ ಡಾಕ್ಟರ್ಗಳು ನಿಮಗೆ ಹೇಳಿರ್ಬೋದು, ಆಗುವುದಿಲ್ಲ. ನಮಗೆ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಸಹೋದರಿ ಸಹೋದರನೇ, ನಿನ್ನದು ರೋಗ ದೊಡ್ಡದಲ್ಲ, ನಿನ್ನ ಪರಿಸ್ಥಿತಿ ದೊಡ್ಡದಲ್ಲ. ಯೇಸು ಸ್ವಾಮಿ ಬಳಿಗೆ ಬರುವಾಗ ಅದು ಚಿಕ್ಕದಾಗಿ ಕಾಣ್ತತೆ, ನೀ ದೊಡ್ಡದಾಗಿ ದೇವರನ್ನು ನೋಡ್ತಿ. ನನ್ನ ದೇವರು ದೊಡ್ಡ ದೇವರು, ನನ್ನ ದೇವರು ಮಹತ್ ಕಾರ್ಯಗಳನ್ನು ಮಾಡುವ ದೇವರು. ಎದೆ ತಟ್ಟಿ ನಾನು ಹೇಳಬಲ್ಲೆ, ಇವತ್ತು ನಾನು ಆರಾಧನೆ ಮಾಡುವಂತ ದೇವರು, ನಾನು ಸೇವಿಸುವಂತ ದೇವರು, ಆತನ ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಅಗತ್ಯಗಳನ್ನು ಪೂರೈಸುವಂತ ದೇವರಾಗಿದ್ದಾರೆ, ಅವರ ಕೊರತೆಗಳನ್ನು ಎಲ್ಲ ತೀರಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತತೆ, ಯೇಸು ಸ್ವಾಮಿ ಅವರಿಗೆ ಹೇಳಿದ, ಆಯ್ತು ತೆಗೆದುಕೊಂಡು ಬನ್ರಿ ನನ್ನ ಬಳಿಗೆ ಅಂತೇಳಿ. ಶಿಷ್ಯರು ಅದನ್ನು ತೆಗೆದುಕೊಂಡು ಬಂದು ಯೇಸು ಸ್ವಾಮಿ ಬಳಿಗೆ ಕೊಡ್ತಾರೆ. 19ನೇ ವಚನ, ಅವುಗಳನ್ನು ಇಲ್ಲಿ ನನಗೆ ತಂದುಕೊಡ್ರಿ ಅಂತ ಹೇಳುವಾಗ 19ನೇ ವಚನದಲ್ಲಿ, ಮತ್ತು ಜನರು ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರಿಗೆ ಕೊಟ್ಟನು. ಶಿಷ್ಯರು ಜನರು ಗುಂಪಿಗೆ ಕೊಟ್ಟರು, ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳು ಕೂಡಿಸಿರಲಾಗಿ 12 ಬುಟ್ಟಿಗಳು ತುಂಬಿ ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000. ಮಕ್ಕಳು ಹೆಂಗಸರು ಅಲ್ಲದೆ, ಅವ್ರ ಲೆಕ್ಕ ಇಲ್ಲ, ಅವ್ರನ್ನ ಕೌಂಟ್ ಮಾಡಲಿಲ್ಲ. ಆದರೆ ಗಂಡಸರೇ ಮಾತ್ರ 5,000 ಜನರಿದ್ರಂತೆ. ಹಲ್ಲೆಲೂಯಾ. ಇದು ಮನುಷ್ಯರಿಗೆ ಅಸಾಧ್ಯ. ಹೇಗೆ ನಂಬಲಿಕ್ಕೆ ಇದನ್ನು ಆಗೋದಿಲ್ಲ. 2 ಮೀನು 5 ರೊಟ್ಟಿಯಲ್ಲಿ ಹೇಗಯ್ಯ ಇದು ಅದ್ಭುತ ನಡೀತದೆ? ಎಸ್, ನನ್ನ ದೇವರು ಏನು ಇಲ್ಲದಂಥ ಸ್ಥಳದಲ್ಲಿ ಇರುವ ಹಾಗೆ ಮಾಡುವಂಥ ನನ್ನ ದೇವರು. ಹಲ್ಲೆಲೂಯಾ. ಅಸಾಧ್ಯ ಕಾರ್ಯಗಳು ಎಲ್ಲವನ್ನು ಸಾಧ್ಯ ಮಾಡುವಂಥ ದೇವರು. ಧೂಳಿನಿಂದ ದೀನರನ್ನು ಎಬ್ಬಿಸಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವಂಥ ದೇವರಾಗಿದ್ದಾರೆ. ಯಾವ ಟೈಮಲ್ಲಿ ಸಹ, ಎಂಥ ಪರಿಸ್ಥಿತಿಯಲ್ಲಿ ಸಹ ನನ್ನ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರ ವಾಕ್ಯ ಹೇಳ್ತತೆ, ಇಲ್ಲ ನನ್ನ ಕರೆದು ಬನ್ರಿ. ಶಿಷ್ಯರ ನಂಬಿಕೆಯಿಂದ ಆ 2 ಮೀನು 5 ರೊಟ್ಟಿಯನ್ನು ಯೇಸು ಸ್ವಾಮಿಗೆ ಕೊಡ್ತಾರೆ. ಆತನ ತೆಗೆದುಕೊಂಡು ಸ್ತೋತ್ರ ಮಾಡಿ ಎಲ್ಲರಿಗೆ ಹಂಚಿ 5,000 ಜನರು ತೃಪ್ತರಾಗಿ, ಆಮೇನ್, ಏನಂತೆ, ತೃಪ್ತರಾಗಿ ಇನ್ನೂ 12 ಬುಟ್ಟಿಗಳು ಕೂಡಿಸಿಟ್ರು. ಹಾಗಾದರೆ ಅಗತ್ಯಗಳ ನಿಂಗೆ ಇರುವಾಗ, ನೀ ದೇವರ ಬಳಿಗೆ ಬರುವಾಗ, ಹಲ್ಲೆಲೂಯಾ, ದೇವರ ಸನ್ನಿಧಾನದಲ್ಲಿ ಬರುವಾಗ ದೇವರದನ್ನು ಬ್ಲೆಸ್ ಮಾಡ್ತಾರೆ, ದೇವರು ನಿನ್ನ ಆಶೀರ್ವದಿಸ್ತಾರೆ, ದೇವರ ಅಭಿವೃದ್ಧಿ ಪಡಿಸ್ತಾರೆ. ಹಾಗಾದರೆ ನೀನು ಬರಬೇಕಾದದ್ದು ಯಾರ ಬಳಿಗೆ?
ಯೇಸುವಿನ ಬಳಿಗೆ. ಯಾರು ಯೇಸು? ಅಗತ್ಯಗಳನ್ನು ಪೂರೈಸುವಂತ ದೇವರು. ಯಾರು ಯೇಸು? ಭೂಮಿ ಆಕಾಶಗಳ ಸೃಷ್ಟಿ ಮಾಡಿದಂತ ದೇವರು. ಯಾರು ಯೇಸು? ಸತ್ತಂತ ಲಾಜರನ್ನು ಎಬ್ಬಿಸಿದಂತ ಯೇಸು. ಯಾರು ಯೇಸು? ಕೆಂಪು ಸಮುದ್ರ ಇಬ್ಬಾಗ ಮಾಡಿದಂತ ಯೇಸು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಆತನ ಅರಣ್ಯಗಳಲ್ಲಿ ಮಾರ್ಗವನ್ನು ಏರ್ಪಡಿಸ್ತಾನೆ, ಮರುಭೂಮಿಗಳ ನೀರಿನ ಕಾಲುವೆಗಳು ಹರಿಸುವಂತ ದೇವರೇ ನನ್ನ ದೇವರಾಗಿದ್ದಾರೆ. ಅವರೇ ಯೇಸು ಸ್ವಾಮಿ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ಇವರ ಹಸುವೆ ಇರುವಾಗ ಇವರ ಹಸುವೆಯನ್ನು ಏನು ಮಾಡಿದ್ರು? ಪೂರೈಸಿದ್ರು. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಅಲ್ಲಿ ಒಂದು ಕಾನಾ ಊರಲ್ಲಿ ಒಂದು ಮದುವೆ ನಡೀತಾ ಇತ್ತು. ನಿಮ್ಮ ಮುಂದೆ ಅದನ್ನು ಹೇಳ್ತಾ ಇದ್ದೇನೆ. 3ನೇ ದಿನದಲ್ಲಿ ಗಲಿಲಾಯದಲ್ಲಿ ಕಾನಾನ ಊರಲ್ಲಿ ಒಂದು ಮದುವೆ ಆಯಿತು. ಯೇಸು ತಾಯಿ ಅಲ್ಲಿ ಇದ್ದಳು. ಯೇಸು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸು ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂದು ಹೇಳಿದನು. ಯೇಸು ಆಕೆಗೆ, ಅಮ್ಮ, ನನ್ನ ಕೊಡುವೆ ನಿನಗೆ, ಯಾಕೆ ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಹೇಳ್ತಾನೆ. ಅದಕ್ಕೆ ತಾಯಿ ಹೇಳ್ತಾಳೆ ಕೆಲಸದವರಿಗೆ, ಅವನು ಏನು ಹೇಳ್ತಾನೋ ಅದನ್ನು ಮಾಡ್ರಿ ಅಂತೇಳಿ. ಯಹೂದ್ಯರ ಪ್ರಕಾರ, ಶುದ್ಧಾಚಾರ ಪ್ರಕಾರ ಅಲ್ಲಿ ನೀರಿನ ತುಂಬಿರುವಂಥ 6 ಬಾಂಡ್ಲೆ ಇದ್ದು, 6 ಕಲ್ಲಿನ ಬಾಂಡ್ಲೆ ಇದ್ದು, ಯೇಸು ಸ್ವಾಮಿ ಅದಕ್ಕೆ ನೀರು ತುಂಬಿಸ್ರಿ ಅಂತ ಹೇಳ್ತಾರೆ. ಅಲ್ಲಿರುವಂಥ ಜನರು, ಅದಕ್ಕೆ ಕೆಲಸದವ್ರು ನೀರು ತುಂಬ್ತಾರೆ. ಅದನ್ನು ತೋಡಿ ಕೊಡ್ರಿ ಈಗ ಪಾರುಪತ್ಯರ್ಗ ಅಂತ ಹೇಳುವಾಗ ದೇವರ ವಾಕ್ಯ ಹೇಳ್ತದೆ, ಅವರು ಅದನ್ನು ತೋಡಿ ಕೊಡುವಾಗ ಆ ನೀರು ಹಾಕಿದಷ್ಟೇ ಅದೆಲ್ಲ ದ್ರಾಕ್ಷರಸವಾಗಿ ಮಾರ್ಪಟ್ಟದು. ಅವಮಾನಗಳಲ್ಲಿ ಮಾನ ತರುವಂತ ನನ್ನ ದೇವರು. ಹಲ್ಲೆಲೂಯಾ. ಊಟ ಇಲ್ಲ, ಎಲ್ಲರೂ ಮದುವೆಗೆ ಬಂದಿದ್ದಾರೆ. ಏನಯ್ಯ ನಿನಗೆ? ಅದೇ ಬೇಕಿತ್ತ ಇದೆ ನಿನಗೆ? ಪ್ರೈಸ್ ದಿ ಲಾರ್ಡ್. ಮದುವೆಯಲ್ಲಿ ಒಂದು ಐಟಮ್ ಕಡಿಮೆ ಆದರೆ ಜನರು ಏನು ಮಾಡ್ತಾರೆ? ಉಗಿತಾರೆ ನಮಗೆ. ಇದು ಏನು ಇಲ್ವೇ ಇಲ್ಲ ಇಲ್ಲಿ, ದ್ರಾಕ್ಷರಸನೇ ಇಲ್ಲ, ಮೇನ್ ಇದ್ದದ್ದೇ ಇಲ್ಲ ಇಲ್ಲಿ. ಹಲ್ಲೆಲೂಯಾ. ಬೇಕಾದದ್ದೇ ಇಲ್ಲದಿದ್ರೆ ಯಾಕೆ ಮದುವೆ ಮಾಡಬೇಕಿತ್ತು? ಯಾಕೆ ಎಲ್ಲರನ್ನು ಕರಿಬೇಕಿತ್ತು? ಜನರು ಉಗಿಯುವಂಥ ಸಮಯ, ಆ ಮದಿಮಗ ಅಂದರೆ ಆ ಮದಲಿಂಗನು ಏನು ಮಾಡುವಂಥ ಮದಿಮಗನು ಅವಮಾನ ಆಗುವಂಥ ಸಮಯದಲ್ಲಿ ಯೇಸು ಅಲ್ಲಿ ಇದ್ದರೂ ಅವನ ಅವಮಾನ ಆಗಲಿಕ್ಕೆ ಯೇಸು ಬಿಡಲಿಲ್ಲ. ಹಲ್ಲೆಲೂಯಾ. ಅವಮಾನ ಆಗುವಲ್ಲಿ ಮಾನ ಬರುವಂಥ ದೇವರು. ನಿನ್ನ ತಲೆ ತಗ್ಗಿಸುವಂಥ ಸಮಯದಲ್ಲಿ ತಲೆ ಎತ್ತಲ್ಪಡುವಂಥ ದೇವರು. ನೀನು ವೈರಿಗಳ ಮುಂದೆ ನಿನಗೆ ಔತಣ ಸಿದ್ಧಪಡಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಶತ್ರು ನಿನ್ನನ್ನು ಏನಂತಂದರೆ ಕಾಯ್ತಾ ಇರ್ಬೋದು, ನಿನ್ನ ಬೀಳಿಸಲಿಕ್ಕಾಗಿ, ನಿನ್ನ ನಾಶ ಮಾಡಲಿಕ್ಕಾಗಿ, ನಿನ್ನ ಸೇವೆ ನಿಲ್ಲಿಸಬೇಕಂತೇಳಿ, ನಿನ್ನ ಸ್ಟಡಿಯನ್ನು ನಿಲ್ಲಿಸಬೇಕು, ನಿನ್ನ ಕುಟುಂಬ ಒಡಿಬೇಕು, ನಿನ್ನ ಬಿಸ್ನೆಸ್ ಅಲ್ಲೇ ಏನೋ ಮಾಡಿಬಿಡಬೇಕು, ಲಯ ಮಾಡಿಬಿಡ್ಬೇಕಂತೇಳಿ ಶತ್ರು ಕಾಯ್ತಾ ಇರುವಾಗ, ಈಗೋ ಸರ್ವಶಕ್ತನಾದ ಯೇಸು ನಿನ್ನ ಜೊತೆಯಲ್ಲಿ ಇರುವಾಗ, ಸಹೋದರನೇ ಸಹೋದರಿಯೇ, ನೀನು ಬಿದ್ದು ಹೋಗುವುದಿಲ್ಲ, ನೀನು ಅವಮಾನ ಆಗುವುದೇ ಇಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತತೆ, ನಿನ್ನನ್ನು ಅವಮಾನ ಆಗಲಿಕ್ಕೆ ದೇವರು ಬಿಡುವುದಿಲ್ಲ. ನೀತಿವಂತನು 7 ಸಾರಿ ಬಿದ್ದರು ಮತ್ತೆ ತಿರುಗಿ ಏಳ್ತಾನಂತ ದೇವರ ವಾಕ್ಯ ಹೇಳ್ತತೆ. ನೀತಿವಂತನೇ ಬರುವಂತ ಕಷ್ಟಗಳು ಅನೇಕವಿದ್ದರು ಯೆಹೋವನವೆಲ್ಲವುಗಳಿಂದ ಬಿಡಿಸ್ತಾನಂತ ದೇವರ ವಾಕ್ಯ ಹೇಳ್ತತೆ. ಈಗೋ ದೇವರು ನಿನ್ನನ್ನು ಅವಮಾನ ಆಗ್ಲಿಕ್ಕೆ ಯೇಸು ಬಿಡುವುದೇ ಇಲ್ಲ. ಅದಕ್ಕೆ ಕೀರ್ತನೆ ಬರೆದ ಪುಸ್ತಕ 34ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತತೆ, ಆತನನ್ನ ದೃಷ್ಟಿಸಿದವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. 5ನೇ ವಚನದಲ್ಲಿ ಹೇಳ್ತತೆ, ಆತನನ್ನು ನೋಡುವುದಾದ್ರೆ, ಆತನ ನಂಬುವುದಾದ್ರೆ, ಆತನ ಬಳಿಗೆ ಬರುವುದಾದ್ರೆ ನಿನ್ಗೆ ಅವಮಾನ ಆಗ್ಲಿಕ್ಕೆ ಯೇಸು ಬಿಡುವುದೇ ಇಲ್ಲ. ನನಗೆ ಮಾನ ತರುವಂತ ಯೇಸು, ನನ್ನ ತಲೆಯನ್ನು ಎತ್ತುವಂತ ದೇವ ಯೇಸು, ಹಲ್ಲೆಲೂಯಾ, ನನ್ನ ಕೊರತೆಗಳು ತೀರಿಸುವಂತ ಯೇಸು. ಇನ್ನೇನು ಆ ಮದುವೆ ಆಗುವಂತ ಹುಡುಗನ ಕರೆದು ಎಲ್ಲರೂ ಉಗಿಲಿಕ್ಕೆ ಅಷ್ಟೇ ಸಮಯ ಬಾಕಿ, ಬೈಲಿಕ್ಕೆ. ಆದರೆ ಯೇಸು ಬಿಡಲಿಲ್ಲ. ನನ್ನ ದೇವರು ಹಾಗೆ ಬಿಡುವುದಿಲ್ಲ. ನನ್ನ ದೇವರು ಕೊರತೆಗಳು ತೀರಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವಮಾನ ಆಗ್ಲಿಕ್ಕೆ ನನ್ನ ದೇವರು ಬಿಡುವುದಿಲ್ಲ. ಯಾವಾಗ ನೀ ದೇವರ ರಾಜ್ಯಕ್ಕೋಸ್ಕರ ನೀ ಪ್ರಯಾಸ ಪಡೋಳಾಗಿದೆಯೋ, ಯೇಸು ಸ್ವಾಮಿ ಹೇಳ್ತಾರೆ ಇಲ್ಲಿ, ಆ ಮದುಮಗ ಏನು ಮಾಡಿದ? ಯೇಸು ಬರಬೇಕು ನಮ್ಮ ಮದುವೆಗೆ. ಇವತ್ತು ನಿನ್ನ ಮದುವೆಗೆ ಯೇಸು ಬರಬೇಕು. ಇವತ್ತು ನಿನ್ನ ಬಿಸ್ನೆಸ್ ಅಲ್ಲಿ ಯೇಸು ಇರಬೇಕು. ಇವತ್ತು ನಿನ್ನ ವ್ಯಾಪಾರದಲ್ಲಿ ಯೇಸು ಇರಬೇಕು. ಇವತ್ತು ನೀನು ಮಾಡುವಂಥ ಸೇವೆಯಲ್ಲಿ ಯೇಸು ಇರಬೇಕು. ಇವತ್ತು ನೀನು ಮಾಡುವಂಥ ಸ್ಟಡಿಯಲ್ಲಿ ಯೇಸು ಇರಬೇಕು. ಇವತ್ತು ನೀನು ಕಟ್ಟಿಕೊಳ್ಳುವಂಥ ಕುಟುಂಬದಲ್ಲಿ ಯೇಸು ಇರಬೇಕು. ಆ ಯೇಸು ನಿನ್ನ ಜೊತೆಯಲ್ಲಿ ಇರೋದಾದ್ರೆ ಯಾವ ಕೊರತೆ ಇಲ್ಲ. ಹಲ್ಲೆಲೂಯಾ. ಯೇಸು ನನ್ನ ಜೊತೆಯಲ್ಲಿ ಇರುವಾಗ ಯಾವ ಕೊರತೆ ನನಗಿಲ್ಲ, ಯಾವ ಚಿಂತೆಯೂ ನನಗಿಲ್ಲ. ಎಲ್ಲ ಚಿಂತೆ, ದೇವರ ವಾಕ್ಯ ಹೇಳ್ತತೆ, ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕಿಕೊಂಡು ನಿಶ್ಚಿಂತೆಯಿಂದಿರು, ಆತನೇ ಅದನ್ನು ಸಾಗಿಸ್ತಾನಂತೇಳಿ. ಸಹೋದರ ಸಹೋದರಿ, ಯೇಸು ಸ್ವಾಮಿ ಬಳಿಗೆ ಬಾ.
ಹಲ್ಲೆಲೂಯ. ಹಾಗಾದ್ರೆ 1ನೇ ಕಾರ್ಯಗಳನ್ನ ನಾವು ನೋಡಿದ್ದೀವಿ. ಮತ್ತಾಯ ಬರೆದ ಪುಸ್ತಕ 6ನೇ ಅಧ್ಯಾಯ 31 ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡುವಾಗ ನಿನ್ನ ಅಗತ್ಯಗಳು ತೀರಿಸ್ತತೆ. ಹಲ್ಲೆಲೂಯ. ಮತ್ತಾಯ ಬರೆದ ಪುಸ್ತಕ 14ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೀವಿ, 2 ಮೀನು 5 ರೊಟ್ಟಿಯಲ್ಲಿ 5,000 ಜನರಿಗೆ ದೇವರು ಊಟ ಮಾಡಿಸಿ ಇನ್ನೂ ಉಳಿಯುವಂತೆ ಮಾಡ್ತಾರೆ. ಹಲ್ಲೆಲೂಯ. ಹಾಗಾದ್ರೆ 3ನೇ ಕಾರ್ಯಗಳನ್ನ ನಾವು ನೋಡಿದ್ದೀವಿ. ಇಲ್ಲಿ ಕಾನಾ, ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಕಾನಾ ಊರ ಮದುವೆಯಲ್ಲಿ ದೇವರು ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಟ್ಟು ಅವಮಾನ ಆಗುವಂತ ಕುಟುಂಬಕ್ಕೆ ಮಾನವನ್ನು ತರುವಂತೆ ದೇವರು ಮಾಡ್ತಾರೆ. ಹಲ್ಲೆಲೂಯ. ಹಾಗಾದ್ರೆ 3ನೇ ಸಂಗತಿ ಏನಂತ ಇದ್ರೆ, 2 ಅರಸು ಬರೆದ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತತೆ, ಒಂದು ಸಹೋದರಿ ಕಷ್ಟದಿಂದಲೂ ಕಣ್ಣೀರಿಂದಲೂ ದೇವರ ಬಳಿಗೆ ಬರ್ತಾಳೆ. ಯಾರ ಬಳಿಗೆ? ಎಲಿಷನ ಹತ್ರ ಬರ್ತಾಳೆ. ಓಕೆ, ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತತೆ. 2 ಅರಸು ಬರೆದ ಪುಸ್ತಕ 4ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಓದ್ತಾ ಇದ್ದಾನೆ. ಒಂದು ದಿವಸ ಪ್ರವಾದಿ ಮಂಡಲದಲ್ಲೊಬ್ಬನು ಹೆಂಡತಿಯು ಎಲೀಷನ ಹತ್ತಿರಕ್ಕೆ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳನಾಗಿದ್ದೆಂದು ನಿಮಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆ ಇಟ್ಟಳು. ಒಂದು ಸಹೋದರಿ ಸೇವಕರ ಹೆಂಡತಿ ದೇವರ ಸನ್ನಿಧಾನದಲ್ಲಿ ಬಂದು ಅವಳು ಏನು ಹೇಳ್ತಿದ್ದಾಳೆ ಅಂತಿದ್ರೆ, ಎಲೀಷನೇ, ಸೇವಕನೇ, ನಿನ್ನ ದಾಸ, ನಿನ್ನೊಂದಿಗೆ ಸೇವೆ ಮಾಡ್ತಾ ಇರುವಂಥ ನನ್ನ ಗಂಡನು ತುಂಬ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೆ, ನಿಂಗೆ ಗೊತ್ತುಂಟಲ್ಲ. ಈಗ ಆತನು ಸ್ವಲ್ಪ ಸಾಲ ಮಾಡಿದ್ದ. ನಮ್ಮ ಮನೆ ತುಂಬ ಕಷ್ಟ ಇತ್ತು, ಆದ ಕಾರಣ ಅಗತ್ಯ ಇತ್ತು, ಸ್ವಲ್ಪ ಸಾಲ ತೆಗೆದುಕೊಂಡಿದ್ದ. ಆದರೆ ಈಗ ನನ್ನ ಗಂಡ ತೀರಿ ಹೋಗಿಬಿಟ್ಟಿದ್ದಾನೆ. ಆ ಸಾಲ ಕೊಟ್ಟವನ್ನ ನನ್ನ ಮಕ್ಕಳನ್ನು ಕೇಳ್ತಿದ್ದಾರೆ, ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ ದೇವರ ಬಳಿಗೆ ಬರುವಾಗ ಎಲೀಷನ್ ಕೇಳ್ತಾನೆ, ನಿನ್ನ ಮನೆಯಲ್ಲಿ ಏನಿದೆ? ಎಲೀಷನು ಆಕೆಗೆ, 2ನೇ ವಚನ, ಎಲೀಷನು ಆಕೆಗೆ, ನಾನು ನಿನಗೆ ಏನು ಮಾಡಬೇಕೆನ್ನುತ್ತಿ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಎಂದು ಅಂದನು. ಅದಕ್ಕೆ ಆಕಿ, ನಿನ್ನ ದಾಸಿಯ ಮನೆಯಲ್ಲಿ 1 ಮುಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ. ಏನು? ನಿನ್ನ ದಾಸಿಯ ಮನೆಯಲ್ಲಿ ಒಂದೇ 1 ಮುಗೆ ಎಣ್ಣೆ, 1 ಮುಗೆ ಮಾತ್ರ ಎಣ್ಣೆ ಇದೆ, ಬೇರೆ ಏನೂ ಇಲ್ಲ ನನ್ನ ಮನೆಯಲ್ಲಿ, ಎಲ್ಲ ಖಾಲಿ. ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ 0 ಆಗಿರ್ಬೋದು. ಹಲ್ಲೆಲೂಯ. ನಿನ್ನ ಪರ್ಸ್ ಖಾಲಿ ಆಗಿರ್ಬೋದು. ಯಾವ ಸಹಾಯವು ನಿಂಗೆ ಬರದೇ ಇರಬಹುದು. ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿರಬಹುದು. ಎಲ್ಲಿ ನೋಡಿದ್ರೆ ನಿಂಗೆ ಬಾಗಿಲುಗಳು ಅಡ್ಡಿಯಾಗಿರ್ಬೋದು. ಆದರೆ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತಾ, ನಿನ್ನ ಹತ್ರ ಏನಿದೆ? ಎಸ್, ಇವತ್ತು ನಿನ್ನ ಹತ್ರ ಏನು ಇಲ್ಲದಿದ್ರೆ ಸಹ ನಿನ್ನ ಹತ್ರ ನಂಬಿಕೆ ಉಂಟ, ಆ ನಂಬಿಕೆಯಿಂದ ಪ್ರಾರ್ಥಿಸು. ಎಸ್, ನಾನು ಇವತ್ತು ಏನು ಇಲ್ಲದವನಾಗಿರ್ಬೋದು. ಹಲ್ಲೆಲೂಯ. ಇವತ್ತು ನನ್ನ ಕೈಯಲ್ಲಿ ಏನು ಇಲ್ಲದಾಗಿರ್ಬೋದು, ಆದರೆ ಅನೇಕ ಜನಗಳಿಗೆ ಕೊಡುವಾಗಿ ನನ್ನ ಕೈಗಳನ್ನು ದೇವರು ಆಶೀರ್ವದಿಸ್ತಾರೆ. ಅನೇಕ ಸೇವೆ ಕೊಡುವಾಗಿ, ಅನೇಕರ ಬಡವರಿಗೆ ಕೊಡುವಾಗಿ, ದಾನ ಮಾಡುವಂಥ ಈ ಕೈಗಳನ್ನು ದೇವರು ಆಶೀರ್ವದಿಸ್ತಾನೆ. ನಂಬಿಕೆಯಿಂದ ಪ್ರಾರ್ಥಿಸುವಾಗ ಆ ನಂಬಿಕೆ ನಿನ್ನನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ, ನಿನಗೆ ಅಗತ್ಯಗಳ ಪೂರೈಸ್ತದೆ. ನೀನು ಏನನ್ನು ಮಾತನಾಡ್ತೀವೋ ಅದು ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ಬಾಯಲ್ಲಿ ದೇವರು ಮರಣವನ್ನು ಜೀವವನ್ನು ಇಟ್ಟಿದ್ದಾರೆ. ನೀ ಜೀವ ಮಾತನಾಡು. ನೀನು ಏನು ಆಗ್ತೀವೋ, ನಂಬಿಕೆಯಿಂದ ನೀನು ಏನು ಮಾತನಾಡ್ತೀಯೋ ಯೇಸುವಿನ ನಾಮದಲ್ಲಿ ಅದು ಆಗ್ತದೆ. ಏನು ಉಂಟಮ್ಮ ನಿನ್ನ ಮನೆಯಲ್ಲಿ ಅಂತ ಕೇಳುವಾಗ, ಮುಗೆಯಲ್ಲಿ ಎಣ್ಣೆ ಮಾತ್ರ ಇದೆ, 1 ಮುಗೆ ಎಣ್ಣೆ ಮಾತ್ರ. ಎಲೀಷನ್ ಹೇಳ್ತಾನೆ, ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಹೋಗಿ ಅಕ್ಕಪಕ್ಕ ಮನೆಯಲ್ಲಿರುವಂಥ ಎಲ್ಲ ಪಾತ್ರೆಗಳು ಕೇಳಿಕೊಂಡು ಬಾಗಿಲು ಮುಚ್ಚಿಕೊಂಡು ನೀನು ನಿನ್ನ ಮಕ್ಕಳು ಪ್ರಾರ್ಥಿಸಿ ಅಂತೇಳಿ ಅಷ್ಟೇ. ಸೇವಕನ ಮಾತಿಗೆ ವಿಧೇಯಳಾಗಿ ಸಹೋದರಿ ದುಃಖದಿಂದ ಬಂದಿದ್ದಾಳೆ, ವೇದನೆಯಿಂದ ಬಂದಿದ್ದಾಳೆ, ಏನಾದರೂ ಸಿಗಬಹುದೋ ಅಂತೇಳಿ ಆ ಸೇವಕನ ಮಾತನ್ನು, ಎಲೀಷನ ಮಾತನ್ನು ಕೇಳಿದ ಕೂಡನೆ ಅವಳು ನಂಬಿಕೆ ಬಂತವಳು. ಎಸ್, ನನ್ನ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ದೇವರ ಸೇವಕನ ಬಾಯಿಂದ ಬರುವಂಥ ಮಾತು ಪ್ರವಾದನೆ ಆಗಿದೆ, ಇದು ನನಗೆ ಮಾತು ಅಂತೇಳಿ ಅವಳು ಸ್ವೀಕಾರ ಮಾಡ್ತಾಳೆ. ಸ್ವೀಕಾರ ಮಾಡಿ ದೇವರ ವಾಕ್ಯ ಹೇಳ್ತತೆ, ಅವಳು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ. ಏನು ನಡೀತು ಓದ್ತಾ ಇದನ್ನು ಕೇಳ್ರಿ. ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ಮನೆಯವರು ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಆ ನಂತರ ನಿನ್ನ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗೆ ಹೊಯ್ದು ತುಂಬಿದವುಗಳೆಲ್ಲ ಒತ್ತಡಿಗೆ ಇಡು ಎಂದು ಹೇಳಿದನು. ಆಕೆ ಹೋಗಿ ಮಕ್ಕಳನ್ನು ಒಳಗೆ ಕರೆದುಕೊಂಡು ಬಾಗಿಲನ್ನು ಮುಚ್ಚಿಕೊಂಡು ಅವರ ಮುಂದಿಟ್ಟ ಪಾತ್ರೆಗಳೆಲ್ಲ ಎಣ್ಣೆ ಹೊಯ್ದಳು. ಪಾತ್ರೆಗಳಲ್ಲಿ ತುಂಬಿದಾಗ ಆಕೆಯು ಮಗನಿಗೆ, ಇನ್ನೊಂದು ಪಾತ್ರೆ ತೆಗೆದುಕೊಂಡು ಬಾ ಅನ್ನಲು ಅವನು, ಪಾತ್ರೆಗಳು ತೀರಿ ಹೋದವು ಎಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಉಕ್ಕುವುದನ್ನು ನಿಂತು ಹೋಯಿತು. ತರುವಾರ ಆಕೆ ದೇವರ ಮನುಷ್ಯನ ಹತ್ತಿರಗೆ ಬಂದು ನಡೆದೆಲ್ಲವನ್ನು ತಿಳಿಸಿದಾಗ ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲವನ್ನು ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು.
ಪ್ರೈಸ್ ದಿ ಲಾರ್ಡ್. ಇವತ್ತು ಸಾಲದಿಂದ ಇರುವಂಥ ಸಹೋದರನೇ ಸಹೋದರಿ, ಕೊರತೆಯಿಂದ ಇರುವಂಥ ಸಹೋದರಿ ಇವತ್ತು ದೇವರು ನಿನಗೋಸ್ಕರನೇ ಮಾತನಾಡ್ತಿದ್ದಾನೆ. ನೀನು ಯೇಸುವಿನ ಬಳಿಗೆ ಬಾ, ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಇವತ್ತು ಏನಾಗ್ತಾ ಇದೆ ನನ್ನ ಜೀವಿತ, ಯಾಕೆ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತ ನಿನ್ನ ಜೀವಿತದಲ್ಲಿ ಹೇಳ್ತಾ ಇರ್ಬೋದು. ನೀನು ಏನು ಕಾಣದೇ ಇರ್ಬೋದು, ನಿನಗೆ ಎಲ್ಲ ಜೀರೋ ಆಗಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ, ಪರ್ಸ್ ಎಲ್ಲ ಖಾಲಿ, ಯಾರು ಸಹಾಯ ಮಾಡೋರು ಇಲ್ಲ. ಹೇಗೆ ನಾನು ಜೀವಿಸ್ತಾನೆ, ಹೇಗೆ ನಾನು ಸ್ಟಡಿ ಮಾಡ್ತಾನೆ, ಹೇಗೆ ನಾನು ಸೇವ್ ಮಾಡ್ತಾನೆ, ಹೇಗೆ ಬಿಸ್ನೆಸ್ ಮಾಡ್ತಾನೆ, ಹೇಗೆ ವ್ಯಾಪಾರ ಮಾಡ್ತಾನೆ, ಕುಟುಂಬವನ್ನು ಹೇಗೆ ನಡೆಸಬಲ್ಲೆ. ಈಗೋ ದೇವರ ಮೇಲೆ ಭರವಸೆ ಇಡ್ರಿ ಸಹೋದರನೇ ಸಹೋದರಿ. ದೇವ್ರ ವಾಕ್ಯ 2 ವರ್ಷ ಬರೆದ ಪುಸ್ತಕ 4ನೇ ಅಧ್ಯಾಯದಲ್ಲಿ ನೀವು ಓದುವಾಗ ದೇವ್ರ ವಾಕ್ಯ ಹೇಳ್ತತೆ, ಅವಳಲ್ಲಿ ಇರುವಂಥ ಸ್ವಲ್ಪ ಎಣ್ಣೆ. ಅವಳು ಹೇಳ್ತಾಳೆ, ಮುಗಿಯಲ್ಲಿ ಸ್ವಲ್ಪ ಎಣ್ಣೆ ಇದೆ ಅಂತೇಳಿ. ಮುಗಿಯಲ್ಲಿ ಎಣ್ಣೆ ಮಾತ್ರ, ಬೇರೆ ಏನೂ ಇಲ್ಲ. ಅದರ ಮೂಲಕನೇ ದೇವರ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ದೇವರು ಏನು ಅದ್ಭುತ ಮಾಡಿದ್ರು. 2 ಮೀನು 5 ರೊಟ್ಟಿಯೆಲ್ಲ ದೇವರು ಬ್ಲೆಸ್ ಮಾಡಿದ್ರು. ಇಲ್ಲಿರೋದು ಸ್ವಲ್ಪ ಎಣ್ಣೆಯನ್ನು ದೇವರು ಬ್ಲೆಸ್ ಮಾಡಿದ್ರು. ಅವಳ ಸಾಲವನ್ನು ತೀರಿಸಿ ಆತನಿಂದ ಅವಳ ಮಕ್ಕಳು ಜೀವನ ಮಾಡುವ ಹಾಗೆ ಮಾಡಿದ್ರು. ಸ್ವಲ್ಪದರಲ್ಲೇ ದೇವರು ಅದ್ಭುತ ಮಾಡುವಂಥ ದೇವರಾಗಿದ್ದಾರೆ. ದೇವರು ಕೊರತೆಗಳನ್ನು ತೀರಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವ ಜನರೇ, ಈ ಸಮಯದಲ್ಲಿ ನಾನು ನಿನಗೊಂದು ಸಾಕ್ಷಿ ಹೇಳ್ತೇನೆ, ನನ್ನ ಜೀವಿತದಲ್ಲಿ ನಡೆದಂಥ ಸಾಕ್ಷಿಯನ್ನು. ಮಂಗಳೂರು ಪಟ್ಟಣಕ್ಕೆ ನಾನು ಬರುವಾಗ ಏನು ಇಲ್ಲದವನಾಗಿದ್ದೆ. ತುಂಬ ವರ್ಷಗಳಿಂದ ಮಂಗಳೂರು ಪಟ್ಟಣದಲ್ಲಿ ಬಂದು ಒಂದು ಕೂಲಿ ಕೆಲಸ ಮಾಡಿಕೊಂಡು, ಆಮೇಲೆ ಬಸ್ಸಲ್ಲಿ ಕ್ಲೀನರ್ ಆಗಿ, ಕಂಡಕ್ಟರ್ ಆಗಿ, ಆಮೇಲೆ ಸ್ವಲ್ಪ ಸ್ಕೂಲಲ್ಲೆಲ್ಲ ಕಲಿತು ಹೇಗೋ ಒಂದು ಜೀವನ ಮಾಡ್ತಾ ಇದ್ದೆ. ಇರಲಿಕ್ಕೆ ಹಾಕಲಿಕ್ಕೆ ನನಗೆ ಬಟ್ಟೆ ಸಹ ಇರಲಿಲ್ಲ, ಇರಲಿಕ್ಕೆ ವಾಸ ಮಾಡಲಿಕ್ಕೆ ಒಂದು ಮನೆ ಸಹ ಇರಲಿಲ್ಲ. ಒಬ್ಬರ ಮನೆಯವರು ನಮಗೆ ಆಶ್ರಯ ಕೊಟ್ಟರು. ಎಷ್ಟೋ ವರ್ಷಗಳ ಕಾಲ ಅವ್ರ ಮನೆಯಲ್ಲೇ ನಾನಿದ್ದೆ. ಅವ್ರ ಮಕ್ಕಳ ಬಟ್ಟೆ ಹಾಕಿಕೊಂಡು, ಅವರು ಕೊಟ್ಟಂಥ ಊಟ ಮಾಡಿಕೊಂಡು, ಆಮೇಲೆ ದೇವರನ್ನು ಸೇವೆ ಕರೆದ್ರು, ಸೇವೆಗೋಸ್ಕರ ಬಂದೆ. ಸೇವೆಗೆ ಬರುವಾಗ ಸಹ ಏನೂ ಇರಲಿಲ್ಲ. ಆದರೆ ನನಗೊಂದು ನಂಬಿಕೆ, ನನ್ನ ಅಗತ್ಯಗಳನ್ನು ದೇವರು ತೀರಿಸ್ತಾನಂತೇಳಿ. ಹಲ್ಲೆಲೂಯಾ. ಒಂದು ದಿವಸ ನಾನು ನನ್ನ ಹೆಂಡತಿ ಪ್ರಾರ್ಥಿಸುವಾಗ ನಮಗೆ ಅಗತ್ಯ ಇತ್ತು. ಯಾಕೆಂದರೆ ಬಾಡಿಗೆ ಮನೆ ಮಾಡಿ ನಮಗೆ ಸಾಕಾಗ್ತಾ ಇತ್ತು. ನಾವು ಆರಾಧನೆ ಮಾಡುವಾಗ ಬಾಡಿಗೆ ಓನರ್ ಏನು ಮಾಡಿದ್ದಂತಿದ್ರೆ ನಮ್ಮನ್ನು ಎಬ್ಬಿಸಿ ಬಿಡ್ತಿದ್ರು. ಹೋಗಿ ನೀವು ಅಂತೇಳಿ 1 ವರ್ಷ ಮಾತ್ರ, ಇಲ್ಲದ್ರೆ 2 ವರ್ಷ ಮಾತ್ರ, ಮತ್ತೆ ನಾವು ಖಾಲಿ ಮಾಡಬೇಕಾಗಿತ್ತು. ಹೀಗೆ ನೀವು ಮನೆ ಚೇಂಜ್ ಮಾಡಿ ನಮಗೆ ತುಂಬ ವೇದನೆ ಪಟ್ಟು ದೇವರ ಹತ್ರ, ದೇವರೇ ಒಂದೇ ಒಂದು ನಾನು ನನ್ನ ಹೆಂಡತಿ ಪ್ರಾರ್ಥನೆ ಮಾಡಿದ್ದೀವಿ. ದೇವರೇ, ನಿಮಗೆ ಅಸಾಧ್ಯ ಅನ್ನೋದು ಒಂದು ಇಲ್ಲ ಸ್ವಾಮಿ. ನೀವು ನಿಮ್ಮ ದಾಸರ ಅಗತ್ಯಗಳ ಪೂರೈಸುವಂಥ ದೇವರು, ನಿಮ್ಮ ಬಳಿಗೆ ಬರುವಂಥವ್ರು ಎಲ್ಲರ ಅಗತ್ಯಗಳ ಪೂರೈಸುವಂಥ ದೇವರು. ಇದೆಲ್ಲ ವಾಕ್ಯ ಏನು ಹೇಳ್ತಾ ಇದ್ದೇನೆ ನಾನು ನಿಮಗೆ, ಈ ವಾಕ್ಯ ಎಲ್ಲ ಓದಿ ನಾನು ನನ್ನ ಹೆಂಡತಿ ಹರಕೆ ಮಾಡಲಿಕ್ಕೆ ಆರಂಭ ಮಾಡಿದ್ದೇವೆ. ಹಲ್ಲೆಲೂಯಾ. ಯಾವಾಗೆಲ್ಲ ನಾವು ನಂಬಿಕೆ ಏನು ಕಾಣ್ತಾ ಇಲ್ಲ, ನಮ್ಮ ಹತ್ರ ಏನೂ ಇಲ್ಲ, ಎಲ್ಲ ಸಹ ಜೀರೋ. ಪ್ರೈಸ್ ದಿ ಲಾರ್ಡ್. ನಾವು ನಂಬಿಕೆಯಿಂದನೇ ಜೀವಿಸ್ತಾ ಇದ್ದೀವಿ. ಅಂಥ ಟೈಮಲ್ಲಿ ದೇವರು ನಮಗೆ ಹಲ್ಲೆಲೂಯಾ ಅದ್ಭುತ ರೀತಿಯಾಗಿ ಇವತ್ತು ಅನೇಕ ಜನಗಳು, ಅನೇಕ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ವ್ಯಾಪಾರ ಮಾಡೋರಾಗಿರ್ಬೋದು, ಸಾಲ ಮಾಡಿ ಅಲ್ಲೆಲ್ಲಿ ಲೋನ್ ಮಾಡಿ ಏನು ಮಾಡ್ತಾರೆ, ಮನೆಗೆ ಕಟ್ಟಿಕೋತಾರೆ. ಪ್ರೇಯರೇ, ಲೋನ್ ಮಾಡಲಿಕ್ಕೆ ನಮಗೆ ಧೈರ್ಯ ಇಲ್ಲ. ಯಾಕೆ, ಹೇಗೆ ತೀರಿಸೋದನ್ನು ನಮಗೆ ಗೊತ್ತಾಗ್ತಾ ಇಲ್ಲ, ತೀರಿಸೋದು ನಮಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತಿನವರೆಗೆ ನನಗಿವತ್ತು ಏನಂದರೆ 36 ಪ್ರಾಯಗಳು. ಇವತ್ತಿನವರೆಗೆ ಲೋನ್ ಮಾಡಿದಾಗಲಿ, ಸಾಲ ತಕ್ಕೊಂಡಿದ್ದಾಗಲಿ ಇಲ್ಲವೇ ಇಲ್ಲ. ನಾನು ನಂಬಿಕೆಯಿಂದ ಏನಂತಿದ್ರೆ ದೇವರ ಸನ್ನಿಧಾನದಲ್ಲಿ ನಾನು ನಿಮಗೆ ಸತ್ಯವಾಗಿ ನಾನು ನುಡಿತಾ ಇದ್ದೇನೆ. ಹಲ್ಲೆಲೂಯಾ. 1 ರೂಪಾಯಿ ಸಹ ಲೋನ್ ಮಾಡದೆ ದೇವರು ಇವತ್ತು ನಮಗೆ ಏನು ಮಾಡಿದ್ದಾರೆ, ಒಂದು ಸ್ವಂತವಾದ ಮನೆಯನ್ನು ಕಟ್ಟಿದ್ದಾರೆ. ಕಾರಣ ಏನು ಗೊತ್ತುಂಟಾ, ನಾವು ಹಿಂಬಾಲಿಸಿದ್ದು ಯಾರೂ ಹಣವಂತವ್ರನ್ನಲ್ಲ. ಪ್ರೈಸ್ ದಿ ಲಾರ್ಡ್. ಹಣವನ್ನು ನೋಡಿ, ಆಸ್ತಿಯನ್ನು ನೋಡಿ, ಅಂತಸ್ತನ್ನು ನೋಡಿ, ಯಾವುದೋ ಒಂದು ಏನಂತಿದ್ರೆ ಒಳ್ಳೆ ಕೆಲಸವನ್ನು ನೋಡಿ ಅದಕ್ಕಾಗಿ ನಾವು ಪ್ರಯಾಸ ಪಡಲಿಲ್ಲ, ಅದಕ್ಕೋಸ್ಕರ ನಾವು ಓಡಲಿಲ್ಲ. ನಾವು ದೇವರ ಸನ್ನಿಧಾನಕ್ಕೋಸ್ಕರ, ಹಲ್ಲೆಲೂಯಾ, ದೇವರ ರಾಜ್ಯಕ್ಕೋಸ್ಕರ ನಾವು ಪ್ರಯಾಸ ಪಡ್ತಾ ಇದ್ದೆ. ದೇವರು ನಮ್ಮ ಕೊರತೆಗಳನ್ನು ತೀರಿಸಿದ್ರು. ಸಹೋದರನೇ ಸಹೋದರಿ, ಇವತ್ತು ಈ ಮಾತನ್ನು ಸರಿಯಾಗಿ ನೆನಪಿಟ್ಟುಕೊಡ್ರಿ. ನಿಮ್ಮ ಅಗತ್ಯ ಯಾವ ಮನುಷ್ಯನ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗೆಲ್ಲ ನೀನು ಮನುಷ್ಯನ ನೀನು ನೋಡ್ಲಿಕ್ಕೆ ಆರಂಭ ಮಾಡ್ತೀಯೋ ನಿನಗೆ ಅವಮಾನ ಸಿಗ್ತದೆ ಹೊರತಾಗಿ ಮಾನ ನಿನಗೆ ಸಿಗೋದಿಲ್ಲ. ಅದೇ ನಿನ್ನ ದೃಷ್ಟಿ ದೇವರನ್ನು ನೋಡೋದಾದ್ರೆ, ನಿನ್ನ ಕಣ್ಗಳು ದೇವರನ್ನು ನೋಡೋದಾದ್ರೆ, ದಾವೀದನ ಒಂದು ಮಾತನ್ನು ಹೀಗೆ ಹೇಳ್ತಾನೆ, ಹೀಗೋ ನಾ ಕಣ್ಣೆತ್ತಿ ಪರ್ವತ ಕಡೆ ನೋಡ್ತಾನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ, ಭೂಮಿ ಆಕಾಶಗಳು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ. ನಿನಗಿರೋದ್ಧವಾಗಿ ನಿನಗೆ ಆಶೀರ್ವಾದ ಉಂಟಾಗಬಾರ್ದು, ನೀನು ಮುಂದೆ ಬರಬಾರ್ದು, ನೀನು ಆಶೀರ್ವಾದ ಹೊಂದಬಾರ್ದು ಅಂತೇಳಿ ಅನೇಕ ತಡೆಗಳಿದ್ರು ಸಹ ಯೇಸು ಸ್ವಾಮಿ ನಿನ್ನ ಜೊತೆಯಲ್ಲಿರುವಾಗ ಎಲ್ಲ ತಡೆಗಳನ್ನು ನೀಗಿಸಿ ದೇವರು ನಿನ್ನನ್ನು ಏನು ಮಾಡ್ತಾರೆ, ಇನ್ನೊಂದು ಹಂತಕ್ಕೆ ನಡೆಸ್ತಾರೆ. ಪ್ರೀತಿಯುಳ್ಳ ದೇವಚನರೇ, ದೇವರು ನಿಮಗೇನೋ ಕೊಡಲಿ,
ದೇವರ ಸನ್ನಿಧಾನ ತಗ್ಗಿಸಿಕೊಂಡವರಾಗಿರಿ. ದೇವ್ರ ಹತ್ರ ಹೇಳ್ರಿ, ಸ್ವಾಮಿ ಎಲ್ಲ ನಿನ್ನ ಕೃಪೆ, ನನಗಿದ್ದದೆಲ್ಲ ನಿನ್ನ ಕೃಪೆ ಸ್ವಾಮಿ ಅಂತೇಳಿ. ಇವತ್ತು ನೀ ದೇವರ ಬಳಿಗೆ ಬರೋದಾದರೆ ದೇವರು ನಿನ್ನ ಅಗತ್ಯಗಳು ತೀರಿಸ್ತಾನೆ. ನಿನ್ನ ಕೊರತೆ ಏನೇ ಇರ್ಬೋದು, ಎಷ್ಟೋ ನಿನಗೆ ಸಾಲ ಇರ್ಬೋದು, ಯಾವ ರೋಗ ನಿನಗೆ ಕಾಡ್ತಾ ಇರ್ಬೋದು, ಎಂಥ ಪ್ರಾಬ್ಲಮ್ ನಿನ್ನ ಹತ್ರ ಇರ್ಬೋದು, ಅದಕ್ಕೆಲ್ಲ ಒಬ್ಬರೇ ಬಿಡುಗಡೆ ಕೊಡುವಾತನ ಅದು ಕರ್ತನಾದ ಯೇಸು ಕ್ರಿಸ್ತನು. ನೀವು ಆತನ ಬಳಿಗೆ ಬರುವಾಗ ಆ ಯೇಸು ನಿಮಗೆ ಬಿಡುಗಡೆ ಮಾಡ್ತಾನೆ, ಆ ಯೇಸು ನಿಮ್ಮ ಕಣ್ಣೀರನ್ನು ಒರೆಸ್ತಾನೆ, ಆ ಯೇಸು ನಿಮ್ಮ ಕೊರತೆಗಳನ್ನು ನೀಗಿಸ್ತಾನೆ. ಏನೇ ನಿಮಗೆ ಕೈಯಿಂದ ದುಡಿತಾ ಇದ್ದೀರಿ ಅದನ್ನು ಯೇಸು ಸ್ವಾಮಿ ತೆಗೆದುಕೊಂಡು ಬಂದರೆ ದೇವರ ಹತ್ರ ಹೇಳಿ, ದೇವರೇ ನಿಮ್ಮ ಹಸ್ತ ಚಾಚಿರಿ ಅಪ್ಪ ಅಂತೇಳಿ ಅದರ ಮೇಲೆ ದೇವರ ಹಸ್ತ ಚಾಚ್ತಾರೆ, ಅದನ್ನು ದೇವರ ಆಶೀರ್ವದಿಸಲ್ಪಡ್ತಾರೆ. ಹೇಗೆ 2 ಮೀನು 5 ರೊಟ್ಟಿಯಲ್ಲಿ ದೇವರು 5,000 ಜನಕ್ಕೆ ಹಂಚಿಕೊಟ್ರು, ಅದೇ ಪ್ರಕಾರ ದೇವರು ನಿಮ್ಮ ಕೊರತೆಗಳನ್ನು ಸಹ ತೀರಿಸ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸುವ ಪ್ರೀತಿಯುಳ್ಳ ಪರಲೋಕದ ತಂದೆ, ನಿಮಗೆ ಸ್ತೋತ್ರ. ದೇವರೇ, ನೀವು ಕೊರತೆಗಳನ್ನು ತೀರಿಸುವಂಥ ದೇವರಾಗಿದ್ದೀರಿ, ಅಗತ್ಯಗಳು ಒದಗಿಸಿಕೊಡುವಂಥ ದೇವರಾಗಿದ್ದೀರಿ, ರೋಗಗಳು ಸ್ವಸ್ಥ ಮಾಡುವಂಥ ದೇವರಾಗಿದ್ದೀರಿ, ಅವಮಾನದಿಂದ ಮಾನಕ್ಕೆ ಬರುವಂಥ ಕರ್ತನೆ ಮಾಡುವಂಥ ದೇವರಾಗಿದ್ದೀರಿ. ದೀನನ ಧೂಳಿನ ಸ್ಥಿತಿಯಲ್ಲಿದ್ದಂಥ ದೀನನನ್ನು ಕರ್ತನೆ ಎಬ್ಬಿಸಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವಂಥ ದೇವರಾಗಿದ್ದೀರಿ. ಈ ಪ್ರಾರ್ಥನೆ ಕೇಳುವಂಥ, ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರ ಅಗತ್ಯಗಳು ತೀರಿಸು. ಯಾರೆಲ್ಲ ಯೇಸುವೇ ನಮ್ಮ ಅಗತ್ಯಗಳು ತೀರಿಸು ಅಂತೇಳಿ ನಿಮ್ಮ ಬಳಿಗೆ ಬರ್ತಾ ಇದ್ದರು, ಅವರ ಕಣ್ಣೀರನ್ನು ಒರೆಸು, ಅವರ ಅಗತ್ಯಗಳು ತೀರಿಸು ರಾಜ. ಎಲ್ಲ ಮಹಿಮೆ ಘನತೆ ನಿಮಗೆ ಸಲ್ಲಿಸ. ಪ್ರಾರ್ಥನೆ ಮಾಡುವಂಥ ಒಂದೊಂದು ಮಕ್ಕಳ ಕಣ್ಣೀರನ್ನು ಒರೆಸು ಸ್ವಾಮಿ. ನಿಮ್ಮನ್ನು ನಂಬಿ ಬಂದಿದ್ದಾರೆ, ನಿಮ್ಮ ಬಳಿಗೆ ಬಂದಿದ್ದಾರೆ ಸ್ವಾಮಿ. ನೀವು ಅವರನ್ನು ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೋತ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸು. ಪ್ರೈಸ್ ಲಾರ್ಡ್.